ಅವನು ಒಳ್ಳೆ ಸಂಘಟನೆ ಇಟ್ಕೊಂಡಿದ್ದಾನೆ. ಐ ವಿಶ್ ಹಿಮ್ ಗುಡ್ ಲಕ್. ಮಾರುತಿ ಅಣ್ಣವರ ಹುಟ್ಟುಹಬ್ಬ ಅವ್ರು ಮಾಡ್ಕೊತ ಇರೋದು ದೇವರು ಅವ್ರಿಗೆ ಆರೋಗ್ಯ ಐಶ್ವರ್ಯ ಅಂತಸ್ತು ಎಲ್ಲ ಕೊಡಲಿ. ಇವಾಗ ಮಾರುತಿ ಅಣ್ಣವ್ರ ಕುಟುಂಬ ನಮ್ಮ ಕುಟುಂಬ ಸುಮಾರು ನಮ್ಮ ತಂದೆ ಅವ್ರ ತಂದೆಯವರು ಒಂದು 60-70 ವರ್ಷಗಳಿಂದ ಜೊತೇಲಿದ್ದರು. ಅವರಿಬ್ಬರು ಜೊತೇಲಿದ್ದರು. ನಮ್ಮ ಅವರ ಕುಟುಂಬ ಭಾಳಷ್ಟು ಒಳ್ಳೆಯ ಸಂಬಂಧ. ನಾವು ಬೇರೆ ಬೇರೆ ತಾಯಿ ಹೊಟ್ಟೆಲಿ ಹುಟ್ಟಿದ್ರು, ಅಣ್ಣ ತಮ್ಮಂದ್ರ ಥರ ಎಲ್ಲಿ ಸಿಕ್ಕಿದ್ರು ಪ್ರೀತಿ ವಿಶ್ವಾಸದಿಂದ ಇದ್ದೀರಿ. ಇವತ್ತು ಹುಟ್ಟುಹಬ್ಬ ಆಚರಿಸೆ ಮಾಡ್ಕೊತ ಇದ್ದಾರೆ. ಅವ್ರು ರಾಜಕೀಯವಾಗಲಿ ಇನ್ನೂ ಅನೇಕ ಹುದ್ದೆಗಳನ್ನು ಅಲಂಕರಿಸಲಿ, ದೇವರು ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಮಾರುತಿರವರು ಯುವ ನಾಯಕರು, ಯುವ ಪ್ರತಿಭೆ, ಹಾಗೆ ಯುವ ಸಂಘಟನೆಯೂ ಸಹ ಚೆನ್ನಾಗಿ ಮಾಡ್ಕೊಂಡು ಬಂದಿರತಕ್ಕಂಥ ಒಬ್ಬ ನಾಯಕ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅವರ ಇವತ್ತು ಹುಟ್ಟುಹಬ್ಬ ಇವತ್ತು ಆಚರಣೆ ಮಾಡ್ಕೊತಾ ಇದ್ದಾರೆ. ಅವರಿಗೆ ದೇವರು ಶುಭವನ್ನು ತರಲಿ, ಮುಂದಿನ ದಿನಗಳೆಲ್ಲ ಒಳ್ಳೇದಾಗಲಿ, ಶುಭವನ್ನು ತರಲಿ, ಒಳ್ಳೇದಾಗಲಿ ಅಂತೇಳಿ ಆಶಿಸ್ತೀನಿ. ಅಲ್ಲ, ನೀವು ಹೇಳ್ಕೊಡ್ಬೇಕು. ನಾನು ಹೇಳ್ಕೊಡ್ರಿ ಅಂತ ಬರ್ತದೆ, ಹೇಳಿ ಸರ್. ಸರ್, ಮೊದಲನೇದಾಗಿ ಮಾರುತಿರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಕಾಂಗ್ರೆಸ್ನಲ್ಲಿ ಕಟ್ಟ ಆಳು, ಅವ್ರು ಒಳ್ಳೆಯದಾಗಲಿ, ಈ ಪಕ್ಷದಲ್ಲಿ ಇನ್ನೂ ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತ ಆಶಿಸ್ತೀನಿ. ಹುಟ್ಟು ಉಚಿತ, ಸಾವು ಖಚಿತ. ಹುಟ್ಟು ಸಾವುಗಳ ಮಧ್ಯೆ ಮನುಷ್ಯ ಒಂದು ಜೀವನದಲ್ಲಿ ತಾನು ಹುಟ್ಟಿದಂಥ ದಿನವನ್ನು ಸಂಭ್ರಮದಿಂದ ಆಚರಿಸ್ತಾನೆ. ಆದರೆ ಕೊನೆಗೊಂದು ದಿನ ನಾವು ಒಂದು ತಾಯಿಯ ಮಡಿಲನ್ನು ಸೇರಲೇಬೇಕಾಗ್ತದೆ. ಆದರೂ ಸಹ ಇವತ್ತು ಏನು ಈ ಒಂದು ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದಾರೆ, ಅವರಿಗೆ ನಾನು ಶುಭವನ್ನು ಕೋರ್ತಾ ಇದ್ದೇನೆ. ಮೊದಲಿಗೆ ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ಮಾರುತಿರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೇವೆ. ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಾಗಿ ಹಲವಾರು ಹುದ್ದೆಗಳನ್ನು ಇವತ್ತು ಲೋಕಸಭಾ ಅಧ್ಯಕ್ಷರಾಗಿ ಯೂತ್ ಕಾಂಗ್ರೆಸ್ ಮತ್ತು ಈಗ ರಾಜ್ಯ ಮಟ್ಟದ ಪ್ರಧಾನ ಕಾರ್ಯದರ್ಶಿಯಾಗಿ ಅವರು ಸೇವೆಯನ್ನು ಮಾಡ್ತಾಯಿದ್ದಾರೆ. ಇವರ ಒಂದು ಸೇವೆಯನ್ನು ಗುರುತಿಸಿ ಮುಂದಿನ ದಿನಗಳಲ್ಲಿ ಅವ್ರಿಗೊಂದು ಉನ್ನತವಾದ ಹುದ್ದೆಯನ್ನು ನೀಡಬೇಕು. ಯಾಕಂದರೆ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಕಡೆಗಣನೆಗೆ ಆಗಿದ್ದಾರೆ ಅಂತೇಳಿ ನಾನಂತೂ ಭಾವಿಸಿದ್ದೇನೆ. ಯಾಕಂದರೆ ಒಬ್ಬ ನಿಷ್ಠಾವಂತ ಯುವಶಕ್ತಿಯನ್ನು ಹೊಂದಿರುವಂಥ ಒಬ್ಬ ಯುವಕನಿಗೆ ಮುಂದಿನ ದಿನಗಳಲ್ಲಿ ಒಂದು ಉನ್ನತವಾದ ಹುದ್ದೆಯನ್ನು ನೀಡಬೇಕು. ಅವರ ಒಂದು ಸ್ಥಾನವನ್ನು ಗುರುತಿಸಿ, ಅವರ ಶಕ್ತಿಯನ್ನು ಗುರುತಿಸಿ ಇಂಥವ್ರನ್ನ ಬೆಳೆಸಿದರೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತಷ್ಟು ಶಕ್ತಿ ಬರುತ್ತೆ ಅಂತೇಳಿ ನಾನಂತೂ ಭಾವಿಸಿದ್ದೇನೆ. ಅವ್ರು ಮನಸ್ಸು ಮಾಡಿದ್ರೆ ನಾವೇನು ಕೊಡ್ಸಂಗೇನಿಲ್ಲ. ಅವ್ರು ಮನಸ್ಸು ಮಾಡಬೇಕು. ಅವ್ರು ಬೇಕು ಅಂದರೆ 100ಕ್ಕೆ 100 ಇವತ್ತೇನು ಕೇಶವರಾಜಣ್ಣ ಅವರೆಲ್ಲ ಇದ್ದಾರೆ, ಅವರೆಲ್ಲರೂ ಸಹ 100ಕ್ಕೆ 100 ಅವರಿಗೆ ಇವತ್ತು ಇಲ್ಲಿನ ಟಿಕೆಟನ್ನು ಮಣೆ ಹಾಕ್ತಾರೆ. 100ಕ್ಕೆ 100 ಅವರು ವಿಜಯಶಾಲಿ ಆಗ್ತಾರೆ. ಯಾಕಂದರೆ ಅವ್ರದ್ದೇ ಆದಂಥ ಒಂದು ತಂಡವನ್ನು, ಒಂದು ಸಮಾಜ ಸೇವೆಯನ್ನು ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆ ಶುಭವಾಗಲಿ ಅಷ್ಟೇ. ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ವಿಶ್ ಮಾಡಿ ಸರ್. ಆತ್ಮೀಯ ಸ್ನೇಹಿತ ಮಾರುತಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇವತ್ತು ಮಾರುತಿ ಅವರು ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರು ಸುಮಾರು 3 ಜಿಲ್ಲೆಗಳಲ್ಲಿ ಅವರ ಒಂದು ಶಕ್ತಿ ಇದೆ. ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು, ಈ 4 ಜಿಲ್ಲೆಯಲ್ಲಿ ಮಾರುತಿಯವರ ಒಂದು ಯುವ ತಂಡ ಇದೆ. ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೆಯ ಭವಿಷ್ಯ ಸಿಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೀನಿ. ಅವನು ಜುಡಿಷಿಯಲ್ ಲೇಔಟ್ಗೆ ಮಾತ್ರ ಯುವ ಮುಖಂಡ ಅಲ್ಲ, ಈ ರಾಜ್ಯದಲ್ಲೇ ಒಬ್ಬ ಯುವ ಮುಖಂಡ ಅವನು. ಸೊ ಆ ಒಂದು ಎತ್ತರನೂ ಇದೆ, ನಮಗಿಂತ ಉದ್ದನೂ ಇದ್ದಾನೆ. ಎತ್ತರ ಅಂದರೆ ನಾಯಕತ್ವದಲ್ಲೂ ಎತ್ತರ ಇದೆ, ಉಪಯೋಗಕ್ಕೆ ಬರ್ತಾ ಇಲ್ಲ. ಒಂದು ನಾನಿವತ್ತು ಅಂದ್ಕೊಂಡಿದ್ದೆ ಅವನು ಮದುವೆ ಕರೀತಾನೆ ಅಂದರೆ ಬರ್ತಡೇ ಕರೆದಿದ್ದಾನೆ. ಬೇಗ ಅವನಿಗೆ ಮದುವೆ ಮಾಡಬೇಕು. ಏನಪ್ಪ ಸೋಮ ಮಾಡ್ತೀಯಾ? ಅವ್ರ ಅಣ್ಣನ ಕೇಳ್ತಾ ಇದ್ದೆ. ಸೊ ಹಾಗೆ ಒಳ್ಳೆ ನಾಯಕತ್ವದ ಗುಣ ಇದೆ. ಸೊ ಎಲ್ಲ ರೀತಿಯಲ್ಲೂ ಅವನು ಈಗಾಗಲೇ ನಾನು ಶಾಸಕನಾಗಬೇಕು ಅಂತೇಳಿ ಸುಮಾರು 1 ದಶಕದಿಂದ ಪ್ರಯತ್ನದಲ್ಲೂ ಇದ್ದ. ಅವನು ಒಳ್ಳೆಯದಾಗಲಿ, ಒಳ್ಳೆ ಹುಡುಗ. ಆ ಕಾರಣದಿಂದಲೇ ನಾವು ಇಷ್ಟೊಂದು ಶ್ರಮ, ಅನೇಕ ಕಾರ್ಯಕ್ರಮ ಚಟುವಟಿಕೆಗಳ ಮಧ್ಯದಲ್ಲೂ ಅವನು ಬೇರೆ ಯಾರೂ ಅಲ್ಲ, ಅವನು ನನ್ನ ತಮ್ಮ ಅವ. ಆ ಕಾರಣದಿಂದ ನಾನು ಬಂದಿದ್ದೇನೆ. ಸೊ ಅವನಿಗೆ ಶುಭವಾಗಲಿ. ತಮ್ಮಂಥವರೆಲ್ಲರೂ ಸೇರಿ ಅವನಿಗೆ ಆಶೀರ್ವಾದ ಮಾಡಿ ಅವನು ಎತ್ತರಕ್ಕೆ ಬೆಳೆಯಲಿ ಅಂಥೇಳಿ, ಎತ್ತರದಲ್ಲ ಅಂದರೆ ರಾಜಕಾರಣದಲ್ಲೂ ಕೂಡ ಬೆಳೆಯಲಿ ಅಂಥೇಳಿ ನಾನು ಆರೈಕೆ ಮಾಡ್ತೀನಿ. ಒಳ್ಳೆ ಸಂಘಟನೆ ನಡೀತಾ ಇದೆ. ಈ ಸಲ ಈ ವಾರ್ಡಲ್ಲಿ ಕಾಂಗ್ರೆಸ್ ಗೆಲ್ತದೆ ಅಂತ ನನಗೆ ಭರವಸೆ ಇದೆ. ಹೌದು, ಎಲ್ಲ ಪಕ್ಷದವರು ಎಲ್ಲರ ಮೇಲೂ ಸೇರಿಸಿ ಎಲ್ಲ ವಾರ್ಡಲ್ಲೂ ಇದೆ ಬೆಂಬಲ, ನಮ್ಮ ಮೇಲೂ ಇದೆ. ಪಕ್ಷದಲ್ಲಿ ಒಂದು ಬದಲಾವಣೆ ಅಂತಿದೆಯಲ್ಲ, ಅದು ಎಲ್ಲ ವಾರ್ಡಲ್ಲೂ ಅದು ನಿಮ್ಗೆ ಗೊತ್ತಾಗುತ್ತೆ ರಿಸಲ್ಟ್ ಬಂದಮೇಲೆ. ಹಂಗಾಗಿ ಇವತ್ತೇನು ನಮ್ಮ NSU ಇದ್ದಾರೆ, ಇವರು ಸ್ಟೇಟ್ ಯೂತ್ ಕಾಂಗ್ರೆಸ್, ಸೊ
ಸ್ಟೇಟ್ ಯೂತ್ ಕಾಂಗ್ರೆಸ್ ವೈಸ್ ಪ್ರೆಸಿಡೆಂಟ್ ಮಾರುತಿಯವರು, ಅವ್ರಿಗೆ ಒಳ್ಳೇದಾಗಲಿ. ಇವತ್ತು ಹುಟ್ಟಿದ ಹಬ್ಬ ಅಂತ ನನಗೆ ಗೊತ್ತಿಲ್ಲ, ನಿನ್ನೆ ಬರೀ ಊಟ ಅಂತ ಹೇಳಿದ್ರು, ಬೆಳಗ್ಗೆ ಗೊತ್ತಾಯಿತು. ಪಾಪ ಅವ್ರು ಸಿಂಪಲಾಗಿ ಆಚರಣೆ ಮಾಡಬೇಕಂತ ಹೇಳಿರಲಿಲ್ಲ. ಅವ್ರು ಮುಂದಿನ ದಿವಸದಲ್ಲಿ ಒಳ್ಳೇದಾಗಲಿ, ಪಕ್ಷ ಅವ್ರ ಕೈ ಹಿಡಿತದೆ, ಯಾವುದೋ ಒಂದು ರೂಪದಲ್ಲಿ ಕೈ ಹಿಡಿತದೆ. ಎಲ್ಲ ಇಲ್ಲಿ ಬ್ಲಾಕ್ ಪ್ರೆಸಿಡೆಂಟ್ ಇದ್ದಾರೆ, ಬೇರೆ ಮುಖಂಡರಿದ್ದಾರೆ, ಹೈಕಮಾಂಡ್ ಇದೆ, ಎಲ್ಲರೂ ಸೇರಿ ಒಂದು ತೀರ್ಮಾನ ತೊಗೊಬೇಕು. ಮುಂದಿನ ದಿವಸದಲ್ಲಿ ಒಳ್ಳೇದಾಗುತ್ತೆ. ಮೊದಲಿಗೆ ನಿಮಗೆ ಥ್ಯಾಂಕ್ ಯು ಸರ್. ಇನ್ನು ಯೂತ್ ಐಕಾನ್ ಅಂದಲ್ಲ, ಅದಕ್ಕೆ ಮೋಸ್ಟ್ಲಿ ನಿಮ್ಗೆ ತುಂಬ ಥ್ಯಾಂಕ್ ಯು. ಈ ಒಂದು ಕಾರ್ಯಕ್ರಮ ಒಂದು ಸಾರ್ಥಕತೆ ಕಾರ್ಯಕ್ರಮ. ಕಾರಣ ಯಾಕೆ ಅಂದರೆ ಸ್ನೇಹಿತರುಗಳನ್ನೆಲ್ಲ ಒಂದು ದಿನ ಒಟ್ಟಾಗಿ ನೋಡೋಂಥ ಒಂದು ಸಂದರ್ಭಗಳು ಇದು. ಆಮೇಲೆ ಈ ಸ್ನೇಹ ಬಳಗನೆಲ್ಲ ನೋಡ್ತಾ ಇದ್ದರೆ ನಮಗೆ ಈ ಒಂದು ಕಾರ್ಯಕ್ರಮನ ನಾವು ಪ್ರತಿ ವರ್ಷವೂ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಭಾಳ ಮನಸಾರೆ ಆಸೆ ಆಗುತ್ತೆ ಸರ್. ಇದು ನನ್ನ ಹುಟ್ಟಿದಬ್ಬದ ಕಾರ್ಯಕ್ರಮ ನಾನು ಆಯೋಜನೆ ಮಾಡಿದ್ದಲ್ಲ, ನನ್ನ ಒಂದು ಸ್ನೇಹಿತರ ಬಳಗ ಆಯೋಜನೆ ಮಾಡಿರೋದು. ಆ ಸ್ನೇಹಿತರ ಬಳಗದಲ್ಲಿ ಎಲ್ಲ ಪಕ್ಷದ ಕಾರ್ಯಕರ್ತರು ಯುವಕರು ಎಲ್ಲರೂ ಇದ್ದಾರೆ ಸರ್. ಅವ್ರಿಗೆ ಕಾರ್ಯಕ್ರಮ ಇದು, ಅವ್ರದ್ದು ಕಾರ್ಯಕ್ರಮ ಸರ್ ಇದು. ಹಂಗಾಗಿ ಈ ಕಾರ್ಯಕ್ರಮದಲ್ಲಿ ಪಕ್ಷ ಭೇದ ಏನಿಲ್ಲ ಸರ್, ಸ್ವತಂತ್ರವಾಗಿ ಒಂದು ಹುಟ್ಟಿದಬ್ಬದ ಕಾರ್ಯಕ್ರಮ ಸರ್. ಎಲ್ಲರೂ ಏನು ಹೇಳ್ತಾರೆ, ಮುಂದೆ ಅವ್ರ ರಾಜಕೀಯ ಭವಿಷ್ಯ ಉಜ್ವಲವಾಗಿ ಅಂತ ಹೇಳ್ತಾ ಇದ್ದಾರೆ. ಸಿಪಿಐಯಿಂದ ಟಿಕೆಟ್ ಕೊಟ್ಟರೆ ಭವಿಷ್ಯ ಉಜ್ವಲವಾಗುತ್ತಾ? ಸರ್, ನಾನು ಸಾಕಷ್ಟು ಒಂದು ಸುಮಾರು 18 ವರ್ಷದಿಂದ ಸಕ್ರಿಯವಾಗಿ ಸಂಘಟನೆ ರಾಜಕೀಯವಾಗಿ ತೊಡಗಿಸ್ಕೊತಾ ಇದ್ದೀನಿ. ಇದು ರಾಜಕೀಯದ ಕಾರ್ಯಕ್ರಮ ಏನಲ್ಲ ಸರ್. ಇದು ಹುಡುಗರು ಪ್ರೀತಿಯಿಂದ ಆಯೋಜನೆ ಮಾಡಿರೋದು. ನಮ್ಮ ಭಾಗದ ನಾನು ಎಲ್ಲೂ ಗುರುತಿಸ್ಕೊಂಡಿದ್ದೀನೋ ಅವರು ನನ್ನ ಮೇಲೆ ಭರವಸೆ ಇಟ್ಟು ಕೊಟ್ಟಿದ್ದೆ, ಆದರೆ ಅವ್ರನ್ನ ತಲೆ ಬಗ್ಸೋದಕ್ಕೆ ನಾನು ಬಿಡೋದಿಲ್ಲ ಸರ್. ಅವ್ರಿಗೆ ಹೆಸರು ತಂದು ಕೊಡ್ತೀನಿ ಸರ್.